ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ಏನೇನು ಸುದ್ದಿದೆ ಅಂತ ನಮ್ಮ ಸುದ್ದಿ ಮನೆಯ ಹೆಣ್ಮಕ್ಕಳ ಮೂಲಕ ಕೇಳಿ ಆಮೇಲೆ ವಿಶ್ಲೇಷಣೆಗೆ ಹೋಗೋಣ. ಹೇಳಮ್ಮ, ಏನಿದೆ ಸರ್? ಈಗ ಮಾಲಾಶ್ರೀ ಅವರು ವೀರವನಿತೆ ಆಗಿದ್ದಾರೆ ಸರ್. ಯಾಕಂದ್ರೆ ಅವರು ಇಲ್ಲಿವರೆಗೆ ಅವರು ವೀರವನಿತೆ ಅಲ್ವಾ? ವೀರವನಿತೆ ಅಂದ್ರೆ ಶಕ್ತಿ, ಕನ್ನಡ ಕಂಡ ವೀರವನಿತೆ ಮಾಲಾಶ್ರೀ ಮಾತ್ರ ಅಂತ ನನ್ನ ಭಾವನೆ. ಹೌದು ಸರ್, ಯಾಕಂದ್ರೆ ಆಕ್ಷನ್ ಅದೆಲ್ಲ ಅವ್ರು ಮಾಡೋದಂತ ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರು ಏನಂದ್ರೆ ಈ ತುಂಬಾ ವರ್ಷಗಳ ಹಿಂದೆ ಈ ಒಂದು ಚಿತ್ರನ ಮಾಡಿದ್ರು, ಅರ್ಧ ಮುಗ್ದಿತ್ತು. ಸೊ ಇದಕ್ಕೆ ಡೈರೆಕ್ಷನ್ ಯಾರು ಅಂತ ಹೇಳಿದ್ರೆ ಈಗ ವರದನಾಯಕ ಮಾಡ್ತಿರುವಂತಹ ಯಾರು ಡೈರೆಕ್ಟರ್ ಅಯ್ಯಪ್ಪ ಅವರು. ಸೊ ಅವರು ಮಾಡ್ಬೇಕಿತ್ತಂತೆ. ಈಗ ಅರ್ಧ ಫಿಲ್ಮ್ ಮಾಡಿಬಿಟ್ಟು ವರದನಾಯಕಕ್ಕೆ ಹೋಗಿದ್ದಾರೆ ಅಂದ್ಬಿಟ್ಟು ಮಾಲಾಶ್ರೀ ಅವರೇ ಅರ್ಧ ಡೈರೆಕ್ಷನ್ ಮಾಡ್ತಿದಾರಂತೆ. ಅಯ್ಯಪ್ಪ ಮಾಡದಿದ್ದ ಸಿನಿಮಾನೇ ಇವ್ರು ಮಾಡ್ತಾರ? ಹೌದು ಸರ್, ನನ್ನ ಉದ್ಗಾರ ಅದು. ಅಯ್ಯಪ್ಪ ಮಾಲಾಶ್ರೀ ನಿರ್ದೇಶನದ ವಾಲಿದಾಳೆ, ಆಕೆ ಎಷ್ಟರ ಮಟ್ಟಿಗೆ ಗೆಲ್ತಾಳೆ. ನನಗೆ ಶಕ್ತಿ ಸಿನಿಮಾ ಯಾರು ನೋಡಿದ್ರಿ? ನಾನು ನೋಡಿದ್ದೀನಿ. ನೋಡಿದ್ರಲ್ಲ? ಹೌದು, ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ನಿಮಗೆ. ಯಾಕೆಂದ್ರೆ 2 ಮಕ್ಕಳ ತಾಯಿಯಾಗಿ ಇಷ್ಟು ಗ್ಯಾಪಿನ ನಂತರ ಬಂದು ಕೂಡ ಅವಳು ಇಡೀ ಸ್ಕ್ರೀನ್ನಲ್ಲಿ ಆಳದ ರೀತಿ ಇದೆಯಲ್ಲ, ಅದು ಮಾಲಾಶ್ರೀ. ಹಾಗಾಗಿ ಮತ್ತೆ ಮಾಲಾಶ್ರೀ ಕೇವಲ ನಟಿಯಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ರಾಮು ಅವರ ಮನೆಗೆ ಮಾಲಾಶ್ರೀ ಅಥವಾ ಅವರ ಸಂಸಾರದ ಒಂದು ಅಂಗಣಕ್ಕೆ ನನಗೆ ಒಂದು 10 ವರ್ಷಗಳ ಪರಿಚಯ. ಅವರು ಸಿನಿಮಾ ಎಲ್ಲ ಮಾಡುವ ಹೊತ್ತಿನಲ್ಲಿ ಅವರು ಕಂಪ್ಲೀಟ್ ಇನ್ವಾಲ್ವ್ ಆಗ್ತಾಯಿದ್ರು. ಮಾಲಾಶ್ರೀ ತುಂಬ ಬುದ್ಧಿವಂತಲು ಮತ್ತು ಅವಳಿಗೆ ನಿರ್ದೇಶನ ಮಾಡುವಂಥ ಎಲ್ಲ ತಾಕತ್ತು ಅವಳಿಗೆ ಇದೆ. ಅದರ ಜೊತೆಗೆ ಈಗ ಮಾಲಾಶ್ರೀ ಹಾದಿಯಲ್ಲೇ ಹೋಗಬೇಕು ಅಂತ ಪ್ರಿಯಾ ಹಾಸನ್ ಹೊರಟದ್ದು ನಿಮಗೆಲ್ಲರಿಗೂ ಗೊತ್ತು. ಈಗ ಅವರು ಲೇಡಿ ಟೈಗರ್ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ರಾವ್ ಇದರ ನಿರ್ದೇಶಕರು. ಓಂ ಪ್ರಕಾಶ್ ರಾವ್ ಇದರ ನಿರ್ದೇಶಕರು ಅನ್ನೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೈಲೈಟ್ ಮಾಡಬೇಕಾದಂತು ಅಂತ ನನ್ನ ಭಾವನೆ. ಯಾಕೆಂದರೆ ಅವನು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದ ಹಾಲಿ ವ್ಯವಸ್ಥೆಯ ಕಿಂಗು. ಕೆಲವು ಸೋಲುಗಳು ಇದೆ. ಆದರೆ ಈಗ ಪ್ರಿಯಾ ಹಾಸನ್ ಮತ್ತು ಓಂ ಪ್ರಕಾಶ್ ರಾವ್ ಜೋಡಿ ಇರೋದ್ರಿಂದ ಇದೊಂದು ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗ್ಬೋದು, ಲೇಡಿ ಟೈಗರ್. ಹಾಗಾಗಿ ಅಲ್ಲಿ ಮತ್ತೆ ಅದೇ ಅವಳೇ ನಿರ್ಮಾಪಕಿ. ಬಹುಶಃ ಅವಳಿಷ್ಟು ಪ್ರೂವ್ ಮಾಡಿದ್ರೂ ಕೂಡ ನಿರ್ಮಾಣಕ್ಕೆ ಬೇರೆಯವರು ಯಾರೂ ಬರ್ತಾ ಇಲ್ಲ ಕಾಣುತ್ತೆ. ಯಾಕೆಂದರೆ ಅದು ದುಡ್ಡು ಕಾಸಿನ ಸಮಸ್ಯೆ. ಆದ್ದರಿಂದ ಅವಳೇ ಅದನ್ನು ನಿಭಾಯಿಸ್ಕೋಬೇಕು. ಅವಳಿಗೆ ಪ್ರಿಯಾ ಹಾಸನ್ಗೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸೋಣ. ಹೌದು. ಹಾಗೆ ಮತ್ತೊಂದು ನ್ಯೂಸ್, ಆಟೋ ರಾಜ ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ವಿ. ಗಾಂಧಿನಗರ ನ್ಯೂಸ್ ಇದೇ ಸ್ಟುಡಿಯೋನಲ್ಲಿ ನಾವು ಚರ್ಚೆ ಕೂಡ ಮಾಡಿದ್ವಿ. ಸೈಟ್ ಕೊಡ್ತೀನಿ ಅಂತ ಹೇಳಿ ಸೈಟ್ ಕೊಡಲಿಲ್ಲ, ಕೈ ಎತ್ತಿದ್ದಾರೆ ಅಂತ ನಾವು ಒಂದು ಮಾತು ಹೇಳಿದ್ವಿ. ಆದರೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದ್ದ ಆರ್ಟಿಕಲ್ ನೋಡಿದ್ರೆ ಈಗಾಗಲೇ ಅವರು ಒಂದು ಅದೃಷ್ಟಶಾಲಿಗಳಿಗೆ ಸೈಟ್ ಸಿಕ್ಕಿದೆಯಂತೆ. ಬಹುಶಃ ನಾವು ಮಾತಾಡಿದ್ದರ ಪರಿಣಾಮವೂ ಇರಬಹುದು ಅಂತ ತಗೊಳ್ತಾ ಜ್ಞಾನೋದಯ ಆಗಿದೆ ಅವರಿಗೆ. ಸಿನಿಮಾ ಅನ್ನೋದು ಸುಳ್ಳುಗಳ ಮತ್ತು ಅಸತ್ಯದ, ಆಮೇಲೆ ಅಬ್ರಾಟದ ಮತ್ತು ಹುರುಳಿಲ್ಲದ ಜಗತ್ತು ಅನ್ನುವ ಹಂತಕ್ಕೆ ಇವತ್ತು ಬಂದಿದೆ. ಅದು ಆಗಬಾರ್ದು. ಎಲ್ಲರೂ ಅಲ್ಲಿ ಮಾತಿಗೆ ತಪ್ಪದೇನೆ ನಡ್ಕೊಳ್ಬೇಕು. ಆ ಸೈಟ್ ಕೊಡುತ್ತೇವೆ ಅಂತಂದ್ರೆ ಕೊಡಬೇಕು ನೀವು. ಅದರಿಂದ ಅವ್ರು ಕೊಟ್ಟಿದ್ದಾರೆ ಅಂತಂದರೆ ಅವರು ಅಭಿನಂದನೆಗೆ ಅರ್ಹರು. ಹಾಗೆ ಮತ್ತೊಂದು ನ್ಯೂಸ್ ಏನಪ್ಪ ಅಂದರೆ, ಪಾರ್ವತಿ ಮೆನನ್ ಅಂದರ್ಬಾಹರ್ ಸಿನಿಮಾದಲ್ಲಿ ಈಗಾಗಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅದೇನೋ ವಿಷಯ, ರೂಮರೋ ಏನೋ ಗೊತ್ತಿಲ್ಲ. ಮಿಲನ, ಪೃಥ್ವಿ, ಈ ಎಲ್ಲ ಸಿನಿಮಾದಲ್ಲೂ ಮಾಡಿದಂಥ ಪಾರ್ವತಿ ಮೆನನ್ ಒಳ್ಳೆಯ ನಟಿ. ಬಹುಶಃ ನೀವೆಲ್ಲರೂ ಅವಳನ್ನು ತುಂಬ ಇಷ್ಟಪಡ್ತೀರಿ ಅಂತ ಅಂದ್ಕೊಳ್ತೇನೆ. ಹೆಣ್ಣು ಮಕ್ಕಳೇ ಅಭಿಮಾನ ಪಡುವಷ್ಟು ಒಳ್ಳೆಯ ನಟಿ ಅವರು. ಆದರೆ ಈ ಒಳ್ಳೆಯ ನಟಿಯಾದವರ ಹಿನ್ನೆಲೆಯಲ್ಲಿ ಕೆಲವು ಕಿರುಕುಗಳಿರ್ತವೆ. ಇದು ಪರಭಾಷೆಯಿಂದ ಬಂದು ಈಗ ಸುಮಾರು 5ನೇ ಸಿನಿಮಾ ಇದು. ಆಮೇಲೆ ಶಿವಣ್ಣ ಇವತ್ತು 50ರ ಹರೆಯದ ಶಿವಣ್ಣ, ಮತ್ತು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಲ್ಲದೇ ಇದ್ದಂಥ ಕನ್ನಡ ಚಿತ್ರರಂಗಕ್ಕೆ ಅಣ್ಣನಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತವರು. ನನಗೆ ಅತ್ಯಂತ ಖೇದ ಆದದ್ದು ಪಾರ್ವತಿ ಮೆನನ್ ಬಗ್ಗೆ ಅಂದರೆ, ಶಿವಣ್ಣ ಮೇಕಪ್ ಹಾಕಿ ಸೆಟ್ಟಿಗೆ ರೆಡಿಯಾಗಿದ್ದರೂ ಕೂಡ ಅವಳು ಎದ್ದು ಬರೋದಿಲ್ಲಂತೆ. ಇದು ಶಿವಣ್ಣ ಅಲ್ಲದೆ ಬೇರೆಯವರು ಯಾರಾದರೂ ಕತೆ ಬೇರೆ ಆಗ್ತಾಯಿತ್ತು. ಶಿವಣ್ಣ ಭಾಳ ಸೌಜನ್ಯದ ಮೂರ್ತಿ ಆದ್ದರಿಂದ ಅವರು ಅದನ್ನು ಸಹಿಸ್ಕೊಳ್ತಾರೆ. ಆಮೇಲೆ ಸೀನ್ ಟು ಸೀನ್, ಈಗ ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನ್ಗೆ ಒಬ್ಬ ಅಸಿಸ್ಟೆಂಟ್ ಹೋಗಿ ಕರೀತಾನೆ. ಅದು ಪದ್ಧತಿ. ಮೇಡಮ್ ರೆಡಿಯಾಗಿದೆ ಬನ್ನಿ ಅಂತ. ಅವಳು ಹೇಳ್ತಾಳಂತೆ, ನಿರ್ದೇಶಕರನ್ನು ಕಳಿಸ್ರಿ, ನೀವ್ಯಾಕೆ ಬರ್ತೀರಿ ಅಂತ. ಇದು ಏನಿದು? ಅಹಂಕಾರವೇ ಅಥವಾ ಹುಡುಗಾಟಿಕೆಯೇ? ಸ್ಟಾರ್ಗಿರಿಯೇ? ಮತ್ತು ಒಂದು ಮಾತ್ರ ನೆನಪಿಟ್ಕೋಬೇಕು, ಪಾರ್ವತಿ ಮೆನನ್ ಒಳ್ಳೆಯ ನಟಿ ಅನ್ನೋದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಅವಳನ್ನು ಮೀರಿಸುವ ನಟಿಯರು ನಮ್ಮ ನಾಡಿನಲ್ಲಿ ಇವತ್ತಿದ್ದಾರೆ. ಅದು ಪರಭಾಷೆಯಿಂದ ಬಂದು ನಮ್ಮ ಭಾಷೆಯನ್ನು ಕಲಿತು ನಿಂತವರು ಇರ್ಬೋದು, ನಮ್ಮ ಮೂಲ ಭಾಷಿಕರು ಇರ್ಬೋದು, ಅಂಥವ್ರು ಇದ್ದಾರೆ. ಆದ್ದರಿಂದ ಪಾರ್ವತಿ ಮೆನನ್ ಇದೇ ರೀತಿ ಮುಂದುವರೆದ್ರೆ ಪಾರ್ವತಿ ಮೆನನ್ಗೆ ನಮ್ಮ ಕನ್ನಡದ ಅವಕಾಶದ ಬಾಗಿಲು ಮುಚ್ಚುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆಂದರೆ ಪಾರ್ವತಿ ಮೆನನ್ ಅನಿವಾರ್ಯ ನಟಿ ಅಲ್ಲ.
ಸೊ ಬಾಲಿವುಡಲ್ಲೂ ಕೂಡ ಸ್ಟಾರಿ ಟ್ಯಾಂಟ್ರಮ್ಸ್ ಜಾಸ್ತಿನೇ ಆಗಿದೆ. ಸಲ್ಮಾನ್ ಖಾನ್ ಇತ್ತೀಚೆಗೆ ಏಕ್ತಾ ಟೈಗರ್ ಸೆಟ್ಟಲ್ಲಿ ಅವರು ವ್ಯಾನಿಟಿ ವ್ಯಾನಲ್ಲಿ ಕೂತಿದ್ದಾಗ ಅವ್ರು ಇಷ್ಟಪಟ್ಟು ಹೊರಗಡೆ ಬರಬೇಕಂತೆ. ಯಾವುದೇ ಸ್ಪಾಟ್ ಬಾಯ್ ಆಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಯಾರೂ ಒಳಗಡೆ ಹೋಗಂಗಿಲ್ಲ. ಇಫ್ ಹಿ ಫೀಲ್ಸ್ ಲೈಕ್ ಕಮಿಂಗ್ ಹಿ ವಿಲ್ ಕಮ್ ಔಟ್, ಇಲ್ಲಾಂದರೆ ಬರೋದಿಲ್ಲ. ಸೊ ಇದು ಇವರ ಹೊಸ ದಿಕ್ತಟ್ಟು. ಹಾಗೆಯೇ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ನನಗೆ ಇವಾಗ ಸಾಕಷ್ಟು ಬಾಡಿಗಾರ್ಡ್ ಆದಮೇಲೆ ಸಾಕಷ್ಟು ಸಿನಿಮಾಗಳನ್ನು ಹಿಟ್ ಕೊಟ್ಟಿದ್ದೀನಿ, ನನಗೆ ಗೊತ್ತು ನಾನು ನನ್ನ ಪ್ರೆಸೆನ್ಸ್ ಫಿಲ್ಮ್ ಸೆಟ್ಟಲ್ಲಿ ಹೇಗಿರಬೇಕು ಅಂತ. ಸೊ ಯಾರೂ ನನಗೆ ಡೈರೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ, ಫಿಲಮ್ ಹೆಸರು ಏಕ್ತಾ ಟೈಗರ್ ಓಕೆ, ಆದರೆ ಇವ್ರು ಎಲ್ಲೋ ಟೈಗರ್ ಆಗಿ ಆಡೋ ಟ್ಯಾಗ್ನ ತಮ್ಮ ತಲೆ ಮೇಲೆ ಓಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಹಿಂದಿಯಲ್ಲಿ ಇದು ಸುಮಾರು ಕಾಮನ್. ಇದು ಹಿಂದಿಯಲ್ಲಿ ನೀವು ಶಾರುಖ್ ಖಾನ್ ಬಗ್ಗೆ ಇದೇ ಥರ ಕೇಳ್ತೀರಿ. ಆಳದಲ್ಲಿ ಹೇಳಿದರೆ ಅಮಿತಾಬ್ ಬಚ್ಚನ್ ಸೌಜನ್ಯದ ಮೂರ್ತಿ ಆದರೂ ಕೂಡ ಎದುರುಗಡೆ ನಟನೆ ಮಾಡುವನು ಒಂದು ಟೇಕನ್ನು ರೀಟೇಕ್ ತಗೊಂಡ್ರೆ ಅವ್ರು ಅವತ್ತು ಪ್ಯಾಕಪ್ ಮಾಡಿ ಹೋಗ್ಬಿಡ್ತಾರೆ, ಆ ಥರದ್ದು. ಆದರೆ ಪಾಪ ನಮ್ಮ ರಾಜ್ಕುಮಾರ್ ಎಲ್ಲ ಅಥವಾ ಇಂಥ ನಮ್ಮಲ್ಲಿ ಬಂದಂಥ ಜೀವಂತ ದಂತಕಥೆಗಳೆಲ್ಲ ಮಾಡಿ ಮಾಡಿ ಹೊಸಬರು. ನೀವು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಮಂಜುಳಾ ಅವರು ಆ್ಯಕ್ಟ್ ಮಾಡುವಾಗ ರಾಜ್ಕುಮಾರ್ ಪೋರ್ಷನ್ ಮುಗಿದ ಮೇಲೆ ಪಾರ್ವತಮ್ಮ ರಾಜ್ಕುಮಾರ್ 3 ದಿನ ನಿಂತು ಅವಳ ಪೋರ್ಷನ್ ಮುಗಿಸ್ಕೊಟ್ಟು ಬಂದ್ರಂತೆ ಅವ್ರು. ಯಾಕೆಂದರೆ ನಿರ್ದೇಶಕರು ಬಾಯಿಗೆ ಬಂದಂಗೆ ಬೈದು ಅವಳು ಒಳ್ಳೆ ಹೀಗೆ ನಡುತ್ತಾ ಕೂತಿದ್ಲಂತೆ. ಆವಾಗ ಅವ್ರು ಹೋಗಿ, ಹಾಗಲ್ಲ ಇವರೇ ಹೊಸಬರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅವರು, ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ವಮ್ಮ ಅಂತ ಹೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವಳಿಗೆ ಬೆನ್ತಟ್ಟಿ, ಆಮೇಲೆ ಅವಳಿಗೆ ಒಂದಿನ ಗ್ಯಾಪ್ ಕೊಟ್ಟು ರಾತ್ರಿ ಅವ್ರು ಕರೆದು ಅವಳಿಗೆಲ್ಲ ಬುದ್ಧಿ ಹೇಳಿ ಮಾರದಿನ ಆ್ಯಕ್ಟ್ ಮಾಡಿಸಿದಂಥ ಒಂದು ಉದಾಹರಣೆ ನಮ್ಮ ಕಣ್ಣೆದುರಿದೆ. ಅದು ಇತಿಹಾಸ ಆದಂಥ ಸಿನಿಮಾ. ಅಂದರೆ ಇದೇನಾಗುತ್ತೆ ಇಲ್ಲಿ, ನೀವು ಈ ಥರದ ಉಡಾಳಗಿರಿಯನ್ನು ಮಾಡಿಕೊಂಡ್ರೆ ಹಿಂದಿಯಂಥ ಸಿನಿಮಾ ದೊಡ್ಡ ಸಿನಿಮಾ ರಂಗ, ಅಲ್ಲಿ ಅದು ಗೊತ್ತಾಗೋದಿಲ್ಲ. ಬಟ್ ನಮ್ಮ ಕನ್ನಡದಕ್ಕೆ ಬಂದಾಗ ಅದು ಬಹಳ ವಿಶೇಷವಾಗಿ ಗುರುತಿಸ್ಕೊಳ್ತದೆ. ಈ ಮಧ್ಯೆ ನಮ್ಮ ಹಿರಿಯ ಪತ್ರಕರ್ತರು ಟಿ ಗುರುರಾಜ್ ಅಂತ ಹಲೋ ಮೈಸೂರು ಸಂಪಾದಕರು, ಅವರು ವೀರಪ್ಪನ ಕುರಿತು ಒಂದು ವಿಶೇಷವಾದ ಪುಸ್ತಕವನ್ನು ಬರೆದಿದ್ದರು. ಆ ಪುಸ್ತಕವನ್ನು ಓದಿ ಅದ ಪ್ರೇರಣೆಗೊಂಡು ಅಟ್ಟಹಾಸ ಸಿನಿಮಾಕ್ಕೆ ನಾನು ಅದನ್ನು ಬಳಸ್ಕೊಳ್ತೇನೆ ಅಂತ ಹೇಳಿ ಆಮೇಲೆ ನನಗೆ ಮೋಸ ಮಾಡಿದ್ದಾರೆ ಅಂತ ಈಗ ಅವರು ಕಾನೂನಿನ ಸಮರವನ್ನು ಸಾರಿದ್ದಾರೆ. ಅದರ ಪೂರ್ವಭಾವಿಯಾಗಿ ಅವರು ಮಾಧ್ಯಮದ ಮೂಲಕ ರಮೇಶ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ನೀವು ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದೀರಿ ಅಂತ. ಅದರ ವಿವರಗಳನ್ನು ಈಗ ನೋಡೋಣ. ಓವರ್ ಟು ವೀರಪ್ಪನ್ ವಿವಾದ.